ಇವತ್ತು ನಾನು ನಿಮಗೆ ಕಟ್ ಬಜ್ಜಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಹಬ್ಬದ ದಿನದಂದು ನಾವು ತುಂಬ ಸ್ವೀಟ್ಸನ್ನು ಮಾಡಿರ್ತೀವಿ, ಅದ್ರ ಜೊತೆಗೆ ಖಾರ ಕೂಡ ಬೇಕಲ್ವಾ? ಬನ್ನಿ ಹಾಗಾದರೆ ಕಟ್ ಬಜ್ಜಿ ಮಾಡೋಣ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ನೋಡೋಣ. ಬಜ್ಜಿ ಮೆಣಸಿನಕಾಯಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ, ಸೋಡಾ, ಜೀರಿಗೆ ಪುಡಿ, ಕೊಬ್ಬರಿ ತುರಿ, ಕೊತ್ತಂಬರಿ, ಈರುಳ್ಳಿ, ನಿಂಬೆ ರಸ. ನೀವೆಲ್ಲ ಕಟ್ ಬಜ್ಜಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಡ್ರಲ್ವಾ? ಏನಿಲ್ಲ, ತುಂಬ ಸಿಂಪಲ್. ಈಗ ಒಣ ಕೊಬ್ಬರಿ ಮನೆಯಲ್ಲಂತೂ ಹಬ್ಬದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಸ್ವಲ್ಪ ತುರಿದ್ಬಿಟ್ಟು ತೊಗೊಂಡ್ಬಿಡ್ಬೇಕು. ಹಾಗೆ ಈರುಳ್ಳಿ ಸಣ್ಣಗೆ ಹೆಚ್ಚಿರಬೇಕು. ಆದರೆ ಕೆಲವ್ರ ಮನೇಲಿ ಹಬ್ಬದ ಟೈಮ್ನಲ್ಲಿ ಈರುಳ್ಳಿನ ಉಪಯೋಗಿಸಲ್ಲ, ಅಂಥವ್ರು ಈರುಳ್ಳಿ ಹಾಕದೆ ಕೂಡ ಈ ಬಜ್ಜಿನ ಮಾಡ್ಬೋದು. ಇನ್ನು ಕೊತ್ತಂಬರಿ, ಇದು ಕೂಡ ಸಣ್ಣಗೆ ಹೆಚ್ಕೊಂಡು ತಗೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಹುಳಿ ಹುಳಿಯಾಗಿ ಇದ್ದರೆ ಅಡುಗೆ ತುಂಬ ರುಚಿಯಾಗಿರುತ್ತಲ್ವಾ? ಅದಕ್ಕೆ ನಾನು ನಿಂಬೆ ಹಣ್ಣನ್ನು ಕೂಡ ತಗೊಂಡಿದ್ದೀನಿ. ಉಪ್ಪು, ಸೋಡಾ ಬಜ್ಜಿಗೆ ಬೇಕೇ ಬೇಕು. ಹಾಗೆ ಜೀರಿಗೆ ಪೌಡ್ರ್ ತಗೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ನೋಡಿ ಮೆಣಸಿನ್ಕಾಯಿ, ಇದನ್ನು ನೀಟಾಗಿ ತೊಳೆದು ಒಂದು ಸೈಡ್ ಮಾತ್ರ ಹೆಚ್ಚಿಬಿಟ್ಟು ಒಳಗಡೆ ಇರುವಂಥ ಬೀಜನ ತೆಗೆದು ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ನೋಡಿದ ತಕ್ಷಣ ನಮ್ಗೆ ಇನ್ನೊಂದು ವಿಷಯ ನೆನಪಾಗತ್ತೆ. ಈಗ ನಾವು ಸರ್ಕಸ್ಗೆ ಹೋದಾಗ ಇಲ್ಲ ಮೇಳಗಳಿಗೆ ಹೋದಾಗ ಅಲ್ಲೆಲ್ಲ ಈ ಥರ ದೊಡ್ಡ ದೊಡ್ಡ ಅಂಗಡಿಗಳು ಹಾಕಿರ್ತಾರೆ ನೋಡಿ, ಅಂದರೆ ಏನಾದರೂ ತಿಂಡಿ ಇದು ಆ ಥರದ್ದೆಲ್ಲ. ಅಲ್ಲಿ ಇದನ್ನು ಡಿಸೈನ್ ಆಗಿ ಈ ಕಟ್ಟಿಬಿಟ್ಟು ಈ ಥರ ತೋರಣದ ಥರ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತಲ್ವಾ? ಆದರೆ ಅದ್ಯಾವುದೋ ನಿಜ ಅಲ್ಲ ರೀ, ಕೆಲವೊಂದು ಸಾರಿ ಎಲ್ಲ ಪ್ಲಾಸ್ಟಿಕ್ಕಿಂದ ಹಾಕಿರ್ತಾರೆ. ನೀವು ಕೂಡ ಮಾರ್ಕೆಟಿಂದ ತರಬೇಕಾದ್ರೆ ನೋಡ್ಕೊಂಡು ತಗೊಂಡು ಬನ್ನಿ, ಯಾಕಂದರೆ ಸೇಮ್ ಇರುತ್ತೆ. ಈಗ ಹೇಗೆ ಮಾಡೋದು ಅಂದರೆ, ಒಂದು ಚಿಕ್ಕ ಬೌಲ್ ತಗೋಬೇಕು. ಇದಕ್ಕೆ ಒಣ ಕೊಬ್ಬರಿ ಹಾಕಿ, ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ, ಒಂಚೂರು ಉಪ್ಪು, ಹಾಗೆ ಜೀರಿಗೆ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಅಂದರೆ ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕಾಗತ್ತೆ. ಈ ಮೂರನ್ನು ಚೆನ್ನಾಗಿ ಕಲಿಸ್ಬೇಕು. ನಿಮ್ಮ ಮನೆಯಲ್ಲೆಲ್ಲ ಮೆಣಸಿನ್ಕಾಯಿ ಫ್ರೈ ಮಾಡ್ತೀರಿ ನೋಡಿ, ಅಂದರೆ ಜೀರಿಗೆ ಮತ್ತು ಸ್ವಲ್ಪ ಉಪ್ಪನ್ನು ಮೆಣಸಿನ್ಕಾಯಲ್ಲಿ ತುಂಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ತೀರಲ್ಲ, ಆ ಥರನೇ. ಈಗ ಹೂರಣ ಅಂತೂ ರೆಡಿ ಆಯಿತು. ನೆಕ್ಸ್ಟು ಹಿಟ್ಟು ಬೇಕಲ್ವಾ? ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕಬೇಕು, ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು. ಅಕ್ಕಿ ಹಿಟ್ಟು ಕೂಡ ಅರ್ಧ ಬಟ್ಲಷ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಕೂಡ. ಈ ಹಿಟ್ಟಿಗೂ ಕೂಡ ನೀವು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಅದಕ್ಕೆ ನಾನು ಆಗಲೇ ಹೂರಣಕ್ಕೆ ಹಾಕಬೇಕಾದ್ರೆ ಸ್ವಲ್ಪ ಹಾಕಿ ಅಂತ ಹೇಳಿದ್ದು. ಒಂಚೂರು ಸೋಡಾ, ಇದೆಲ್ಲ ಹಾಕಿದ್ದೇನಲ್ವಾ? ಈಗ ಸ್ವಲ್ಪ ನೀರು ಹಾಕಿ ಹಾಗೆ ಒಂಚೂರು ಎಣ್ಣೆ ಹಾಕಿ ಕಲಿಸ್ಬೇಕು. ಅದಕ್ಕಿಂತ ಮುಂಚೆ ನಾವು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ಅಂದರೆ ಈಗ ಮಾಮೂಲಿ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ, ಆ ಎಣ್ಣೆ ಎಲ್ಲ ಸ್ವಲ್ಪ ಕಾದಿರಬೇಕಾಗತ್ತೆ. ಎಣ್ಣೆ ಒಂದು ಸ್ಪೂನಷ್ಟು ಹಾಕಿದರೆ ಸಾಕು. ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಒಂಚೂರು ನೀರು ಹಾಕಿ ಕಲಿಸ್ಬೇಕು. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಲಿ. ಏನಕ್ಕಂದರೆ ನಾವಿದರಲ್ಲಿ ಈರುಳ್ಳಿ ಹಾಕಿರ್ತೀವಲ್ವಾ, ಸ್ವಲ್ಪ ತೆಳುವಾಗಿದ್ಬಿಟ್ರೆ ಈರುಳ್ಳಿ ಹಿಡಿಯಲ್ಲ, ಹಿಟ್ಟಲ್ಲಿ ಸಪ್ರೇಟ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದಾಗ. ಹಾಗೆ ವೀಕ್ಷಕರೇ, ಇನ್ನೊಂದು ವಿಷಯ ಏನಂದರೆ, ಈ 9 ದಿನಾನೂ ನವರಾತ್ರಿ ಹಬ್ಬದಲ್ಲಿ ಕೆಲವ್ರ ಮನೆಯಲ್ಲಿ ಒಂದು ವ್ರತನ ಆಚರಿಸ್ತಾರೆ. ಏನಂದರೆ ಶ್ರೀ ದುರ್ಗಾದೇವಿ ಕವಚ ಓದೋದು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಈ ಕವಚನ ಓದ್ತಾರೆ. ಯಾಕಂದರೆ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ, ಏನೇ ಸಮಸ್ಯೆ ಎದುರಾದರೂ ಕೂಡ ಅದೆಲ್ಲ ಪರಿಹಾರ ಆಗಬೇಕು. ಹಾಗೆ ಆರೋಗ್ಯ, ಆಯುಸ್ಸು, ಮನೆಯಲ್ಲಿ ಶಾಂತಿ, ನೆಮ್ಮದಿ ಇದೆಲ್ಲ ನೆಲೆಯೂರಿರಬೇಕು ಅಂತ ಇದನ್ನು ಆಚರಿಸ್ತಾರೆ. ನೋಡಿ, ಕೆಲವೊಂದು ವಿಷಯನ ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ನಾವು ಹಬ್ಬ ಬಂದ ತಕ್ಷಣ ಹೇಗೆ ಅಡುಗೆ ಮಾಡೋದನ್ನು ತಿಳ್ಕೊಳ್ತೇವೋ, ಹಾಗೆ ಹಬ್ಬ ಬಂದರೆ ಈ ಥರ ವ್ರತ ಇದನ್ನೆಲ್ಲ ಆಚರಿಸೋದನ್ನು ತಿಳ್ಕೊಳ್ಳಿ. ಜೀವನಕ್ಕೆ ಒಳ್ಳೇದಲ್ವಾ? ಈಗ ಬಜ್ಜಿ ಕಂಟಿನ್ಯೂ ಮಾಡೋಣ. ಬಜ್ಜಿ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟು ಈ ಮೆಣಸಿನ್ಕಾಯಲ್ಲಿ ಒಣ ಕೊಬ್ಬರಿ ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ಲ, ಇದನ್ನು ತುಂಬಬೇಕು.
ನೋಡಿ, ನಾವು ಸಾಮಾನ್ಯವಾಗಿ ಬಜ್ಜಿಗೆ ಒಣ ಕೊಬ್ಬರಿನ ಬಳಸಲ್ಲ. ಆದರೆ ನಾವು ಆಚೆ ಹೋಗಿ ಬೋಂಡ, ಮಿರ್ಚಿ ಈ ಥರ ಟೇಸ್ಟ್ ಮಾಡಬೇಕಾದ್ರೆ ಅಂಗಡಿಯಲ್ಲಿ ಎಲ್ಲ ರೆಡಿ ಮಾಡಿದ್ಮೇಲೆ ಬಜ್ಜಿನ ಈ ಥರ ಕಟ್ ಮಾಡಿ ಅದಕ್ಕೆ ಒಂಚೂರು ತೆಂಗಿನ ತುರಿ ಆಗಲಿ, ಇಲ್ಲಾಂದರೆ ಕೊತ್ತಂಬರಿ, ಕ್ಯಾರೆಟ್ ತುರಿ ಈ ಥರದನ್ನು ಹಾಕ್ತಾರೆ. ಆದರೆ ನಾವು ಒಣ ಕೊಬ್ಬರಿನ ಮೆಣಸಿನ್ಕಾಯಿ ಒಳಗಡೆನೇ ತುಂಬಿಬಿಟ್ಟು ಈ ಬಜ್ಜಿನ ರೆಡಿ ಮಾಡ್ತಾ ಇರೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಎಣ್ಣೆ ಕಾದಿದೆಯಾ ನೋಡೋಣ. ಎಣ್ಣೆ ಕಾದಿದೆಯಾ ನೋಡೋಣ ಅಂದರೆ ಕೈ ಇಟ್ಟು ನೋಡಬೇಡಿ, ಒಂಚೂರು ಹಿಟ್ಟಾಕಿ. ಈ ಥರ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಬಿಸಿ ಬಿಸಿಯಾಗಿ ಕಟ್ ಬಜ್ಜಿ ರೆಡಿ ಆಗ್ತಾ ಇದೆ. ಹಾಗೆ ನಾವಿವಾಗಲೂ ಅಷ್ಟೇ, ಹಬ್ಬದ ಅಡುಗೆ ಆಗಲಿ ಇಲ್ಲ ಮನೆಯಲ್ಲಿ ಸಾಧಾರಣ ದಿನಗಳಲ್ಲಿ ಅಡುಗೆ ಆಗಲಿ, ಎಲ್ಲ ಅಡುಗೆ ಆದಮೇಲೆ ಲಾಸ್ಟಿಗೆ ಈ ಥರ ಕರಿಯೋ ಪದಾರ್ಥನ ಇಟ್ಕೋಬೇಕು. ಯಾಕಂದರೆ ಕೆಲವ್ರ ಮನೇಲೆಲ್ಲ ಏನು ಮಾಡ್ತಾರೆ, ಕರಿಯುವಂಥ ಪದಾರ್ಥ ಎಷ್ಟೋ ಟೈಮ್ ಹಿಡಿಯುತ್ತೋ ಏನೋ, ಅದಕ್ಕೆ ಮುಂಚೆ ಮಾಡಿಟ್ಬಿಡೋಣ ಅಂತ ಮಾಡಿಟ್ಬಿಡ್ತಾರೆ. ಆದರೆ ನೀವು ಬಡಿಸೋ ಟೈಮ್ಗೆ ಇದೆಲ್ಲ ಆರು ಹೋಗ್ಬಿಟ್ಟಿರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನಿಮಗೆಲ್ಲ ಗೊತ್ತಲ್ವಾ, ಮೆಣಸಿನ್ಕಾಯಿ ಬಜ್ಜಿ ಆಗಲಿ ಬೋಂಡ ಆಗಲಿ ಇದೆಲ್ಲ ಬಿಸಿ ಬಿಸಿಯಾಗಿದ್ರೇ ರುಚಿಯಾಗಿರೋದು ಅಂತ. ಅದಕ್ಕೆ ಅಡುಗೆ ಎಲ್ಲ ಆದಮೇಲೆ ಕೊನೆಯದಾಗಿ ಈ ಅಡುಗೆನ ಇಟ್ಕೊಳ್ಳಿ. ಈಗ ಕಟ್ ಬಜ್ಜಿ ರೆಡಿಯಾಗಿದೆ. ನೋಡಿದ್ರಾ, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ಇದ್ರ ಮೇಲೆ ನಾನು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಒಂಚೂರು ಮೇಲೆ ಕೊತ್ತಂಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫೈನಲ್ ಟಚ್ ಅಂದರೆ ನಿಂಬೆಹಣ್ಣಿನ ರಸ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಕ್ಯೂಟಾಗಿ ಕಟ್ ಬಜ್ಜಿ ರೆಡಿಯಾಗಿದೆ ಅಂತ. ಮಾಡೋದು ಸುಲಭ ಅಲ್ವಾ? ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸವಿಬೇಕು ಅಂದರೆ ನೀವೇನು ಮಾಡಬೇಕು, ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಕಟ್ ಬಜ್ಜಿ ಮಾಡುವ ವಿಧಾನ: ಚಿಕ್ಕ ಬೌಲ್ನಲ್ಲಿ ಒಣ ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಮಾಡಿದ ಮೆಣಸಿನಕಾಯಿಯಲ್ಲಿ ತುಂಬಿರಿ. ಬೌಲ್ನಲ್ಲಿ ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ, ನೀರನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಮಿಶ್ರಣ ತುಂಬಿದ ಮೆಣಸಿನಕಾಯಿಯನ್ನು ಈ ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಗಾರ್ನಿಶ್ ಪ್ಲೇಟ್ನಲ್ಲಿ ಇಟ್ಟು ಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ, ನಿಂಬೆ ರಸವನ್ನು ಹಾಕಿ ರುಚಿಯಾದ ಕಟ್ ಬಜ್ಜಿಯನ್ನು ತಿನ್ನಲು ಕೊಡಿ.